ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಮುಖ್ಯ ಪ್ರಾಣಾಯ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಶಂ ಶನೈಶ್ಚರಾಯ ನಮಃ. 2025 ಮಾರ್ಚ್ 29 ರಾತ್ರಿ 10:02 ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಶನಿ 2.5 ವರ್ಷದ ನಂತರ ಕಾಲದಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ರಾಶಿಯವರು ಹಬ್ಬ 7:30 ಮುಗಿದು ಹೋಯ್ತು, ಎಲ್ಲ ಪೀಡೆ ತೊಲಗಿತು ನಮಗೆ ಅಂತ ಅನೇಕರು ಹಾಯಾಗಿರ್ತಾ ಇದ್ದೀರಿ. ಇನ್ನು ಕೆಲವರಿಗೆ ಅಂದರೆ ಮೇಷರಾಶಿಯವರಿಗೆ ಅಯ್ಯೋ ದೇವರೇ 7:30 ಪ್ರಾರಂಭ ಆಯ್ತಪ್ಪ, ಇನ್ನೇನು ಸಮಸ್ಯೆ ಉದ್ಭವ ಆಗುತ್ತೋ, ಎಲ್ಲಿ ಕೆಲಸ ಕಳ್ಕೊಳ್ತೀನೋ, ಎಲ್ಲಿ ಮನೆಯಲ್ಲಿ ಕಿರಿಕಿರಿ ಶುರುವಾಗುತ್ತೋ, ಎಲ್ಲಿ ಮಕ್ಕಳು ಆಗೋದೇ ಇಲ್ವೋ, ಹೀಗೆ ಅನೇಕ ವಿಧವಾದಂತಹ ಸಮಸ್ಯೆಗಳು. ಹಣಕಾಸಿನ ಸಮಸ್ಯೆ ಆಗಬಹುದು, ಮನೆ ಕಟ್ಟಲಿಕ್ಕಾದವರು ಮನೆ ನಿಂತು ಹೋಗಿಬಿಡುತ್ತೇನೋ ಅನ್ನುವ ಭಯ ಆಗಬಹುದು, ಅಥವಾ ಸೈಟ್ ತಗೊಳ್ಬೇಕು ಅನ್ನೋರು ಸೈಟ್ ತಗೊಳ್ಳಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಆಗ್ಬೋದು. ಹೀಗೆ ಅನೇಕ ವಿಷಯಗಳಲ್ಲಿ, ಹಲವಾರು ವಿಷಯಗಳಲ್ಲಿ ಅನೇಕರಿಗೆ ಈ ಸಮಸ್ಯೆ ಸಂದೇಹಗಳು ಕಾಡುವಂತಹ ಸಾಧ್ಯತೆ ಬೇಕಾದಷ್ಟಿದ್ದಾವೆ. ಹಾಗಾದರೆ ಶಾಸ್ತ್ರದ ವಾಕ್ಯ ಏನಿದೆ? ಶಾಸ್ತ್ರದಲ್ಲಿ ಈ ಶನಿಯ ಬದಲಾವಣೆಯಿಂದಾಗಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಬರಲಿಕ್ಕಿದ್ದಾವೆ, 7:30 ಮೇಷರಾಶಿಗೆ ಏನಾಗುತ್ತೆ, ಅಥವಾ ಈ ಮಕರ ರಾಶಿಯಿಂದಾಗಿ ಮಕರ ರಾಶಿಯನ್ನು ಯಾರ್ಯಾರಿಗೆ ಬಂದಿದ್ದೀರಿ ಅವರಿಗೆ ಯಾವ ಫಲಗಳು ಸಿಗಲಿಕ್ಕಿದೆ, 7:30 ಬಿಡುತ್ತೆ, 7:30 ಹಿಡ್ಕೊಳ್ಳುತ್ತೆ. ಹಾಗಾದರೆ ಶನಿಯಿಂದಾಗಿ ಹೆದರದ ವ್ಯಕ್ತಿಯೇ ಇಲ್ಲ. ದೇವರಿಗೂ ಹೆದರದ ವ್ಯಕ್ತಿಗಳು ಶನಿಗ್ರಹನಿಗೆ 7:30 ಅಂತ ಹೇಳಿದ್ರೆ ಹೆದರುವವರು ಅನೇಕರಿದ್ದಾರೆ. ಅಂತಹ ಶನೇಶ್ವರನು ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲವನ್ನೂ ಸೂಚನೆ ಮಾಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ನಾವು ಯಾವ ರೀತಿಯಾದ ಸಲಹೆ ಸೂಚನೆಗಳನ್ನು ಪಾಲಿಸುವುದರಿಂದ ಬರುವಂತಹ ಕಷ್ಟವನ್ನು ಪಾರು ಮಾಡಬಹುದು, ಅಥವಾ ಈ ನಾವು ಪಡೆದುಕೊಳ್ಳಬೇಕಾಗಿರತಕ್ಕಂತಹ ಸುಖ ಸಂತೋಷಗಳನ್ನು ಹೇಗೆ ಪಡೆದುಕೊಳ್ಳಬೇಕು, ಇದೆಲ್ಲವನ್ನೂ ಕೂಡ ಒಂದು ಶಾಸ್ತ್ರದ ಚೌಕಟ್ಟಿನಲ್ಲಿ ನೋಡೋಣ. ಶನಿ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಆ ರಾಶಿಯಲ್ಲಿ, ಮೀನರಾಶಿಯಲ್ಲಿಯೇನೇ ಶನಿ ಶತ್ರುವಾಗಿರತಕ್ಕಂತಹ ರವಿಯ ಒಂದು ಯೋಗ, ಶನಿಗೆ ಮಿತ್ರನಾದಂತಹ ಶುಕ್ರನ ಯೋಗ, ಮತ್ತು ಚಂದ್ರ ಬುಧ ರಾಹುಗಳ ಯೋಗ. ಹಾಗಾದರೆ ಈ ಶನಿ ಬದಲಾವಣೆ ಆದದ್ದರಿಂದ 12 ರಾಶಿಗಳ ಫಲಾಫಲಗಳು ಹೇಗಿರುತ್ತೆ? ಯಾಕೆಂದರೆ ಶಾಸ್ತ್ರ ಏನು ಹೇಳುತ್ತೆ? ಯೋ ರಾಶಿ ಪಣಿನಾಶಿತೋತ್ರ ಫಲಗೈಹಿ ಸಂಖ್ಯಾಸಮೇ ವತ್ಸರೇ ಅಂತ ಪ್ರಾರಂಭ ಮಾಡ್ತಾ, ರಾಹು ಇರುವ ರಾಶಿಯಲ್ಲಿಯೇನೆ ಶನಿಯ ಒಂದು ಯೋಗ ಬಂತು ಅಂತಾದರೆ ವಿಷ ಸೇವನೆ ಆಗುವ ಸಾಧ್ಯತೆ ಇದೆ, ಸರ್ಪ ಕಚ್ಚುವಂತಹ ಯೋಗ ಇದೆ. ಆಮೇಲೆ ಈ ಅನಿಷ್ಟ ಸ್ಥಾನದಲ್ಲಿ ನಮಗೆ ಬಂದಾಗ, ಅನಿಷ್ಟ ಭಾವಗಳಲ್ಲಿ ಬಂದಾಗ ನಾವು ಇಷ್ಟನೇ ವಯಸ್ಸಿನಲ್ಲಿ ಇಂತಹ ರಾಶಿಯವರಿಗೆ ಮರಣಯೋಗಗಳನ್ನು ಹೇಳಬೇಕು. ಈ ಥರದ ಒಂದು ಯೋಗವನ್ನು ಹೇಳ್ತೇವೆ. ಮಂದಾ ಕ್ರಾಂತ ಫಲೈಹಿ ಸಮಾನ ವಯಸ್ಸ್ಯೂ ರೋಗ ಶೋಕಾದಯ, ರೋಗ ಶೋಕ ಇತ್ಯಾದಿಗಳನ್ನು ತಿಳಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈ 12 ರಾಶಿಗಳಿಗೆ ಬರತಕ್ಕಂತಹ ಫಲಾಫಲಗಳಾದರೂ ಏನು ಅನ್ನೋದನ್ನು ಒಮ್ಮೆ ವಿಚಾರ ನಾವು ಮಾಡೋಣ. ಕುಂಭರಾಶಿಗೆ ಲಗ್ನಾಧಿಪತಿಯಾಗಿ 2ನೇ ಮನೆಯಲ್ಲಿ ಬರುವುದರಿಂದಾಗಿ ಅನ್ಯ ಗುಣೈಹಿ ಕೃತಂ ವಸುಚಯಂ ತದಪಿ ಖಲು ಭವಂತು ವಿವ ವಂಶಪತ್ರ ಪತಿತಂ ನ ಬಹು ನ ಚಿರಂ ಅಂತ ಹೇಳುವಂಥ ಒಂದು ಫಲ. ಅಂದರೆ ಈ 2ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ರೂಪಹೀನನಾಗ್ತಾನೆ, ಸುಖವಿಲ್ಲದವನಾಗ್ತಾನೆ, ದೇಹಬಲ ಮದಬಲವಿಲ್ಲದವನಾಗಿ ಬಿಡ್ತಾನೆ. ಆದರೂ ಇತರ ಗುಣಗಳಿಂದಾಗಿ ಸ್ವಲ್ಪ ಧನವನ್ನು ಶೇಖರಿಸಿಕೊಳ್ಳುತ್ತಾನೆ. ಇನ್ನು ಹೇಗೆ ಅಂದರೆ ಬಿದಿರಿನ ಎಲೆಯ ಮೇಲೆ ನೀರು ಬಿದ್ದ ಹಾಗೆ ಅಂತ ಹೇಳ್ತಾ ಬರ್ತಾರೆ. ಅಂದರೆ ಯಾವುದರ ಅಂಟು ನಂಟು ಇರೋಲ್ಲ. ಕುಟುಂಬದ ಜೊತೆಗೆ ಇದ್ದಾನೆ, ಇಲ್ಲ ಅಂದರೆ ಇಲ್ಲ. ಕೆಲವರಿಗೆ ಅನಿಸುತ್ತೆ ಯಾವ ಮದುವೆಗೆ ಬರೋಲ್ಲ, ಹುಂಜಿಗೆ ಬರೋಲ್ಲ, ಆದರೂ ಅವನ ಜೊತೆಗೆ ಎಲ್ಲರೂ ಕೂಡ ಟಚ್ಚಲ್ಲಿರ್ತಾರೆ. ಹಾಗೆ ಇದ್ದರೂ ಇದ್ದ ಹಾಗೆ, ಇಲ್ಲದರೂ ಇಲ್ಲದ ಹಾಗೆ, ಈ ರೀತಿಯಾದಂತಹ ಮನೋಭಾವ ಕುಂಭರಾಶಿಯವರಿಗೆ ಶನಿಯ ಸಂಚಾರದಿಂದಾಗಿ ಬರುತ್ತೆ. ಇದರ ಜೊತೆಗೆ ನಮಗೆ ಇದು ಒಂದು ಗಮನಿಸಬೇಕಾಗಿರುವಂತಹದ್ದು, ಈ ಲಗ್ನಾಧಿಪತಿ ಆಗಿರತಕ್ಕಂತಹ ಶನಿ 2ನೇ ಮನೆಗೆ ಹೋದ ಕಾರಣ ನಿಮ್ಮ ಕುಟುಂಬದವರು ನಿಮ್ಮನ್ನು ದೂರ ಇಡುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ
ವಿವಾಹವಾಗದೇ ಇರತಕ್ಕಂಥವರಿಗೆ ಸ್ತ್ರೀಯಿಂದಾಗಿ ಕೆಲವು ತೊಂದರೆಗಳು ಬರುವಂತಹದ್ದು. ಅಂದರೆ ತುಂಬ ಇಷ್ಟಪಡ್ತೇವೆ, ಅವರು ನಮ್ಮನ್ನು ಇಷ್ಟಪಡ್ತಾರೆ, ಇದ್ದಕ್ಕಿದ್ದ ಹಾಗೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ. ಅದು ಗಂಡಾಗ್ಬೋದು, ಹೆಣ್ಣಾಗ್ಬೋದು. ಹೀಗೆ ಅದರಿಂದಾಗಿ ತುಂಬ ಡಿಸ್ಟರ್ಬ್ ಆಗುವಂತಹದ್ದು, ಡಿಪ್ರೆಷನ್ಗೆ ಹೋಗುವಂತಹದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಧಿಕವಾಗುತ್ತೆ. ಅಷ್ಟೇ ಅಲ್ಲದೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಪವಾದಗಳು ಬರುವಂತಹದ್ದು, ಕೆಲಸದಿಂದ ನಮ್ಮನ್ನು ತೆಗೆದು ಹಾಕುವಂತಹದ್ದು, ಈ ಎಲ್ಲ ಕೆಲವು ಯೋಗಗಳು ಮಕರ ರಾಶಿಯವರಿಗೆ ಬರುತ್ತೆ. ಆದರೆ ಮೇ ನಂತರ ಕಾಲದಲ್ಲಿ ಗುರು ಈ 4ರಲ್ಲಿದ್ದವ 5ಕ್ಕೆ ಹೋಗ್ತಾನೆ. ಆವಾಗ ಎಲ್ಲದರ ಪ್ರಾಬ್ಲಮ್ಗಳೇನಿದ್ದಾವೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕಾರಣ ಲಗ್ನಕ್ಕೆ, ಕುಂಭ ಲಗ್ನಕ್ಕೆ ಗುರು ದೃಷ್ಟಿ ಬರುತ್ತೆ. ಆದ ಕಾರಣ ಆವಾಗ ಎಷ್ಟೊಂದಿಷ್ಟು ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೇನೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ. ಕುಂಭರಾಶಿಯವರು ಅದು ಸಾಲ ತಗೊಳ್ಳೋದಾಗ್ಬೋದು, ಅಥವಾ ಬಡ್ಡಿ ಕೊಡುವಂಥದ್ದಾಗ್ಬೋದು, ಅಥವಾ ಹೊರಗಡೆ ಪ್ರೈವೇಟ್ ಆಗಿ ದುಡ್ಡಿಗೆ ಇಂಟ್ರೆಸ್ಟಿಗೆ ತಗೊಳ್ಳುವಂಥದ್ದಾಗಲಿ, ಇದಕ್ಕೆ ಹೆಚ್ಚಾಗಿ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಹಾಕೋದಾದರೂ ಎಲ್ಲವೂ ಲೀಗಲ್ ಆಗಿದ್ದು ನೀವು ಮಾಡಿದರೆ ಬಹಳ ಒಳ್ಳೆಯದು. ಸ್ನೇಹಿತರೇ ಅಲ್ವಾ, ಏನು ತೊಂದರೆ ಇಲ್ಲ ಅನ್ನುವ ಭಾವನೆಯಲ್ಲಿ ನೀವೇನಾದರೂ ಮುಂದುವರೆದ್ರಿ ಅಂತಾದರೆ ಕೊನೆಗೆ ಸ್ನೇಹವೂ ಹೋಗುತ್ತೆ, ಹಣವೂ ಹೋಗುತ್ತೆ. ಆದ್ದರಿಂದ ಕುಂಭರಾಶಿಯವರು ತುಂಬ ಜಾಗೃತರಾಗಿರಬೇಕು. ಹಾಗಾದರೆ ಏನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಒಂದು ವೀರಭದ್ರನ ಆರಾಧನೆಯನ್ನು ಮಾಡಿ. ಅಂದರೆ ರುದ್ರದೇವರದ್ದೇ ಒಂದು ವಿಶಿಷ್ಟವಾದಂತಹ ಒಂದು ರೂಪ ವೀರಭದ್ರನ ರೂಪ. ಆ ವೀರಭದ್ರನ ಆರಾಧನೆ ಅಥವಾ ಕಾಲಭೈರವನ ಆರಾಧನೆಯನ್ನು ಪ್ರತಿ ಅಮಾವಾಸ್ಯೆಯ ದಿವಸ ಕಾಲಭೈರವನ ಪೂಜೆಯನ್ನು ಮಾಡಿ. ಅಥವಾ ನಮಗದು ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಯಾರಿಗೆ ಏನು ಇದೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಆ ಥರದವರು ನೇರ ಕಾಶಿಯ ಕ್ಷೇತ್ರಕ್ಕೆ ಹೋಗಿ ಕಾಶಿಯ ಯಾತ್ರೆಯನ್ನು ಮಾಡಿ, ಗಂಗಾ ಸ್ನಾನವನ್ನು ಮಾಡಿ, ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ, ಬಿಂದು ಮಾಧವನ ದರ್ಶನವನ್ನು ಮಾಡಿ ಎಲ್ಲ ದೋಷಗಳು ಪರಿಹಾರವಾಗುತ್ತೆ. ಕಾಶಿಯ ಗಂಗೆಯಲ್ಲಿ ಮಿಂದಾಗ ಸಕಲ ಪಾಪಗಳೂ ನಿವೃತ್ತಿಯಾಗುತ್ತೆ ಅನ್ನುವಂತಹ ಮಾತು ಶಾಸ್ತ್ರದ ಮಾತಾಗಿದೆ. ಆದ್ದರಿಂದ ಕುಂಭರಾಶಿಯವರು ವಿಶೇಷವಾಗಿ ಅಂತಹ ಆರಾಧನೆ, ತೀರ್ಥಯಾತ್ರೆಗಳನ್ನು ಮಾಡುವಂತಹದ್ದು, ಮತ್ತು 15 ದಿವಸಕ್ಕೆ ಒಮ್ಮೆ ಉಪವಾಸವನ್ನು ಆಚರಣೆ ಮಾಡ್ತಾ ಬನ್ನಿ. ಅದು ಏಕಾದಶಿಯ ದಿವಸ ಮಾಡಿದರೆ ಬಹಳ ಒಳ್ಳೆಯದು. ಇಲ್ಲ ಅಂತ ಆದರೆ ಈ ಒಂದು ಪ್ರದೋಷದ ಸಂದರ್ಭಗಳಲ್ಲಿ ಅಥವಾ ಶನಿವಾರಗಳಲ್ಲಿ ಶನಿವಾರ ಒಪ್ಪತ್ತು ಮಾಡುವಂಥದ್ದು, ಮಂಗಳವಾರ ಒಪ್ಪತ್ತು ಮಾಡುವಂಥದ್ದು, ಹೀಗಾದರೂ ನೀವು ಮಾಡ್ತಾ ಬಂದ್ರಿ ಅಂತ ಆದರೆ ಈ ಎಲ್ಲ ವ್ರತಗಳಿಂದ ಒಳ್ಳೆಯ ಫಲಗಳನ್ನು ನಾವು ಪಡೆದುಕೊಳ್ತಾ ಕೆಟ್ಟ ಫಲಗಳಿಂದ ದೂರವಾಗ್ತಾ ಆ ಶನಿಯ ವಿಶೇಷವಾದ ಅನುಗ್ರಹವನ್ನು ಕುಂಭರಾಶಿಯವರು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.